ರೇವತಿಗೆ ತುಂಬ ಒಳ್ಳೆ ಮನಸ್ಸು. ತನ್ನ ಹತ್ರ ಇರೋದನ್ನೆಲ್ಲ ಇನ್ನೊಬ್ರಿಗೆ ಕೊಡೋ ಅಂಥವಳು. ಆದರೆ ಅವಳ ಸೊಸೆ ಸಂಗೀತ ತದ್ವಿರುದ್ಧವಾಗಿರ್ತಾಳೆ. ಯಾಕೆ ಅಂದರೆ ಸಂಗೀತನಿಗೆ ಇರೋದು ಆಸೆ ಅಲ್ಲ, ಇದೊಂಥರ ದುರಾಸೆ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಏನೇ ಒಂದಾದರೂ ಇನ್ನೂ ಬೇಕು ಅಂತ ಎತ್ಕೊಂಡು ಬರ್ತಾ ಇರ್ತಾಳೆ. ಒಂದಿನ ಬೆಳಗ್ಗೆ, ರೀ ನನಗೊಂದು 5,000 ಹಣ ಬೇಕು, ಕೊಡಿ. ಏನು 5,000ನಾ? ಅಲ್ಲ ಕಣೆ, ಮನೇಲೇ ಇರೋಳ್ಗೆ 5,000 ಏನಕ್ಕೆ ಬೇಕು ನಿನಗೆ? ಅಯ್ಯೋ ಅತ್ತೆ, ಇದೇನು ಹೀಗೆ ಹೇಳ್ತಿದ್ದೀರಾ? ಮನೇಲೇ ಇದ್ರೆ ಏನು ಖರ್ಚೇ ಇರಲ್ವಾ ಹೇಳಿ? ಅದು ಹಾಗಲ್ಲ ಕಣೆ ಸಂಗಿ, ಅಮ್ಮ ಹೇಳ್ತಿರೋದು. ಏನೇ ನಿನಗೆ ಬೇಕಾದರೂ ನಾನೇ ತಾನೇ ತಂದುಕೊಡ್ತೀನಿ. ಆಗಿರುವಾಗ ನಿನಗೆ ಅಷ್ಟೊಂದು ಹಣ ಯಾಕೆ ಅಂತ ಕೇಳ್ತಾ ಇರೋದು. ಅದೇನಿಲ್ಲ ರೀ, ನಾನು ಬಟ್ಟೆ ತಗೊಳ್ಳೋಣ ಅಂದ್ಕೊಂಡೆ. ಆನ್ಲೈನಲ್ಲೇ ಬಟ್ಟೆ ತುಂಬ ಚೆನ್ನಾಗಿದೆ, ಅದಕ್ಕೆ ಒಂದು 15 ಜೊತೆ ಬಟ್ಟೆನ ಆರ್ಡ್ರ್ ಮಾಡಿದ್ದೀನಿ. ಆದರೆ ಅದಕ್ಕೆಲ್ಲ ಸೇರಿ ಒಂದು 15,000 ಆಗಿದೆ. ನನ್ನ ಹತ್ರ ಒಂದು 10,000 ಮಾತ್ರ ಇದೆ, ಅದಕ್ಕೆ 5,000 ಬೇಕಿತ್ತು. ಏನು 15,000 ಬರೀ ಬಟ್ಟೆನಾ? ಸಂಗಿ, ಯಾರಿಗಾದ್ರೂ ಕೊಡೋಕೇನೆ ಅವೆಲ್ಲ? ಅಯ್ಯೋ ಇಲ್ಲ ಅತ್ತೆ, ಅವೆಲ್ಲಾನು ನನಗೆ ಅಂತಾನೆ ತರಿಸ್ಕೋತಿರೋದು. ಹಾಗಾದರೆ ಅದಕ್ಕೆ ಅದರಲ್ಲಿ ನನಗೊಂದು ಜೊತೆ ಬಟ್ಟೆ ಕೊಡಿ. ಏನು ಒಂದು ಜೊತೆನಾ? ಇಲ್ಲಪ್ಪ ಇಲ್ಲ, ಅವೆಲ್ಲ ನನಗಿಷ್ಟಪಟ್ಟು ನನಗೆ ಬೇಕು ಅಂತ ತರಿಸ್ಕೋತಿರೋದು. ಅವೆಲ್ಲ ನನಗೆ ಬೇಕು, ಯಾರಿಗೂ ಕೊಡಲ್ಲ ನಾನು. ಅದು ಯಾಕೆ ಹಾಗೆ ಹೇಳ್ತೀಯಾ? 15 ಜೊತೆ ಬಟ್ಟೆ ತರಿಸ್ತಾ ಇದೆಯಾ, ಅದರಲ್ಲಿ ಒಂದು ಕೊಟ್ಟರೆ ಏನಾಗುತ್ತೆ? ಅಯ್ಯೋ ಸುಮ್ಮನೆ ಇರಿಯತ್ತೆ, ನಾನು ಹೊಸ ಬಟ್ಟೆ ತಗೊಳ್ದೇನೆ 1 ತಿಂಗಳಾಯಿತು. ಅದಕ್ಕೆ ಇವಾಗ ಹೊಸ ಬಟ್ಟೆನ ಆರ್ಡ್ರ್ ಮಾಡಿದ್ದೀನಿ. ನಾನು ಮಾತ್ರ ಯಾರಿಗೂ ಕೊಡಲ್ಲ. ಹಾಂ ಪಿಂಕಿ, ನಿನ್ನ ಹತ್ರ ಒಂದು ಹಸಿರು ಬಣ್ಣದ ಸೀರೆ ಇದೆಯಲ್ಲ, ಅದನ್ನು ನನಗೆ ಕೊಡೆ. ನೋಡೋಕೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನಿನಗಿಂತ ನನಗೆ ತುಂಬ ಚೆನ್ನಾಗಿ ಒಪ್ಪತ್ತೆ ಕಣೆ. ಇದೇನು ಹೇಳ್ತಿದೀಯ ಸಂಗೀತ? ಇವಾಗ ತರಿಸಿರೋ ಬಟ್ಟೆಗಳೇ ಅಷ್ಟೊಂದಿದಾವೆ ನಿನ್ನ ಹತ್ರ, ಆದರೆ ನೀನು ಮತ್ತೆ ಪಿಂಕಿ ಹತ್ರನೇ ಬಟ್ಟೆ ಕೇಳ್ತಿದ್ಯಲ್ಲ? ಹೌದು ಅದಕ್ಕೆ, ನನಗೊಂದು ಬಟ್ಟೆ ಕೊಡಿ ಅಂದರೆ ಆಗಲ್ಲ ಅಂತ ಮುಖದ ಮೇಲೆ ಹೊಡೆದಾರಂಗೆ ಹೇಳಿದ್ರಿ, ಆದರೆ ನನ್ನ ಹತ್ರನೇ ಮತ್ತೆ ಸೀರೆ ಕೇಳ್ತಿದ್ದೀರಾ? ಅಯ್ಯೋ ಅದೊಂದು ಕೊಟ್ಟರೆ ಏನಾಗತ್ತೆ? ಏನೋ ಇಷ್ಟ ಆಯ್ತಪ್ಪ, ಅದಕ್ಕೆ ಕೇಳ್ತಿದ್ದೀನಿ. ಲೋ ಮಗನೆ, ನಿನ್ನ ಹೆಂಡತಿಗೆ ಕಣ್ಣಿಗೆ ಕಾಣೋದೆಲ್ಲ ಬೇಕು ಅನ್ಸುತ್ತೆ ಕಣೋ. ಇವಳ ಆಸೆಗೆ ಮಾತ್ರ ಮಿತಿನೇ ಇಲ್ಲ. ಸಾಕು ಸುಮ್ಮನೆ ಇರಿಯತ್ತೆ, ನಿಮಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ, ಅದಕ್ಕೆ ಹೀಗೆ ಹೇಳ್ತಿದ್ದೀರಾ. ಪರವಾಗಿಲ್ಲ, ನೀವು ಕೊಡದೇ ಇದ್ರೂ ನಾನೇ ಹೋಗಿ ಅಂಗಡಿಲಿ ತಗೋತೀನಿ. ಆ ಥರದ ಬಟ್ಟೆ ಎಷ್ಟೋ ಇದ್ದಾವೆ. ಆಹಾ, ಏನು ಒಂದೇ ಒಂದು ಬಟ್ಟೆ ಕೊಡೋಕ್ಕೂ ನಾಟಕ ಮಾಡ್ತಾರೆ ತಾಯಿ ಮಗಳು. ಸಂಗೀತ ಯಾವಾಗಲೂ ಹೀಗೆ, ಏನೇ ಕಂಡ್ರೂ ಅವಳಿಗೆ ಬೇಕು ಅನ್ನಿಸ್ತಿರುತ್ತೆ. ಆದರೆ ಇವಳ ಹತ್ರ ಇರೋ ಯಾವುದನ್ನು ಬೇರೆಯವ್ರಿಗೆ ಕೊಡೋ ಬುದ್ಧಿ ಮಾತ್ರ ಇವಳಿಗಿರಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸಂಗೀತನ ಅತ್ತೆ ರೇವತಿ, ಅವಳ ನಾದ್ನಿ ಪಿಂಕಿ ಎಲ್ಲರೂ ಹೋಟೆಲಿಗೆ ಬಂದಿರ್ತಾರೆ. ವಾವ್, ಈ ಹೋಟೆಲ್ನಲ್ಲಿ ಎಷ್ಟೊಂದು ವೆರೈಟೀಸ್ ಇರುತ್ತೆ, ಎಲ್ಲ ತಿನ್ನಬೇಕು. ಹೇಗೂ ಅತ್ತೆ ತಾನೇ ಬಿಲ್ ಪೇ ಮಾಡೋದು. ಇವತ್ತು ಏನಾದರೂ ಆಗಲಿ, ಯಾರ್ದ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡೋ ಹಾಗೆ ಇವತ್ತು ಅತ್ತೆ ದುಡ್ಡಲ್ಲಿ ನಾನು ಸರಿಯಾಗಿ ತಿನ್ನಬೇಕು. ದೇವ್ರೇ, ತಿನ್ನೋಕೆ ಶಕ್ತಿ ಕೊಡಪ್ಪ. ಅದಕ್ಕೆ ಏನಾದರೂ ಮಾತಾಡಿದ್ರಾ ನೀವು? ಹಾಂ ಇಲ್ವಲ್ಲ ಪಿಂಕಿ, ನಾನೇನು ಮಾತಾಡಿಲ್ಲ. ನಿನಗೆ ಯಾಕೆ ನಾನು ಮಾತಾಡ್ದಂಗೆ ಅನ್ನಿಸ್ತಿದೆ? ಅರೆ ಅದಕ್ಕೆ ಏನೋ ಹೇಳ್ದಾಗಾಯ್ತಲ್ಲ, ಆದರೆ ಏನೂ ಇಲ್ಲ ಅಂತಿದ್ದಾರೆ ಇವಾಗ. ಏನ್ರಿ ಅದು? ಅವಾಗಿಂದನೂ ಗುಸು ಗುಸು ಪಿಸ್ ಪಿಸ ಅಂತಾನೆ ಇದ್ದೀರಲ್ಲ, ಬೇಗ ಬನ್ರೆ. ಯಾವಾಗಲೂ ಏನಾದರೂ ಒಂದು ಗುನುಗುಡ್ತಾನೆ ಇರ್ತೀರಾ ಇಬ್ರು. ಅಯ್ಯೋ ನಾವೇನು ಮಾತಾಡಿಲ್ಲ ಅತ್ತೆ. ಮಾತಾಡೋಕ್ಕಿಂತ ಮೊದಲು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಬೇಕು. ನೋಡಪ್ಪ, ಏನೇನು ತಿಂಡಿ ಇದೆ ಇಲ್ಲಿ? ಪಲಾವ್ ಇದೆಯಾ? ಹಾಂ ಮೇಡಮ್ ಇದೆ. ಹಾಗಾದರೆ ಅದನ್ನೇ ಒಂದು 3 ಪ್ಲೇಟ್ ತಗೊಂಬ ಹೋಗಪ್ಪ. ಹಾಂ ಪಲಾವ? ಇದೇನತ್ತೆ ಇದು? ಮನೇಲೂ ಯಾವಾಗಲೂ ಇದನ್ನೇ ತಾನೇ ತಿನ್ನೋದು. ಇವತ್ತಾದರೂ ಯಾವುದಾದ್ರೂ ಮಶ್ರೂಮ್ ಬಿರಿಯಾನಿ, ಮಸಾಲೆ ದೋಸೆ, ಬಿರಿಯಾನಿ ಹೀಗೆ ವೆರೈಟಿ ಏನಾದರೂ ತಿನ್ನೋಣ ಅತ್ತೆ. ಸರಿ ಸರಿ, ನಿಮಗೆಲ್ಲ ಏನು ಬೇಕೋ ತಗೊಂಡು ತಿನ್ನಿ. ವಾವ್, ಒಳ್ಳೆ ಟೈಮ್. ಅತ್ತೇನೆ ತಿನ್ನಿ ಅಂತ ಹೇಳಿದ್ದಾರೆ, ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದೇ ಬೇಡ. ಎಲ್ಲರೂ ಅವ್ರಿಗೇನು ಬೇಕೋ ಅದನ್ನು ತಗೊಂಡು ತಿಂತಾರೆ. ಆದರೆ ಸಂಗೀತ ಮಾತ್ರ ಇನ್ನೂ ನಿಧಾನಕ್ಕೆ ತಿಂತಾ ಇದ್ಲು. ಅಯ್ಯೋ ಇದೇನೇ ಇದು, ಇನ್ನೂ ನಂಚುತ್ತಾ ಇದೆಯಲ್ಲ, ಬೇಗ ಬೇಗ ತಿಂದು ಬಾರಿ ಹೋಗೋಣ. ಅದು ಎಷ್ಟು ಹೊತ್ತಿಂದ ತಿಂತಿದ್ಯಾ? ಅದು ಅತ್ತೆ, ನನಗೆ
ಗೋಬಿ ಮಂಚೂರಿ ತಿನ್ನಬೇಕು ಅನ್ನಿಸ್ತಿತ್ತು. ಅದಕ್ಕೆ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಇರಿಯತ್ತೆ, ಅದನ್ನು ತಿಂತೀನಿ. ಸರಿ ಸರಿ, ಬೇಗ ತಿನ್ನು. ನಾನು ಪಿಂಕಿ ಹೀಗೆ ಸುತ್ತಾಡ್ಕೊಂಡು ಬರ್ತೀವಿ. ರೇವತಿ ಮತ್ತು ಪಿಂಕಿ ಇಬ್ಬರು ಊಟ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಬರೋಕ್ಕೆ ಹೋಗಿರ್ತಾರೆ. ಆದರೆ ಅವ್ರು ಇಲ್ಲದೆ ಇರೋದು ಒಳ್ಳೆಯದು ಅಂತ ಸಂಗೀತ ಅವಳಿಗೆ ಏನೇನು ಬೇಕೋ ಎಲ್ಲನೂ ತಿಂದು 10,000 ಬಿಲ್ ಮಾಡಿರ್ತಾಳೆ. ಏನು 10,000ನಾ? ಅಯ್ಯೋ ದೇವ್ರೆ, ಅದೇನು ತಿಂದಿಯೇ? ನಿಂದೇನು ಹೊಟ್ಟೆನಾ ಕೆರೆನಾ? ಏನತ್ತೆ ನೀವು ತಿಂದಿರೋದಕ್ಕೆಲ್ಲ ಅಣಗಿಸ್ತಿದ್ದೀರಲ್ಲ. ಏನೋ ಚೆನ್ನಾಗಿದೆ ಅಂತ 1-2 ಐಟಮ್ ಜಾಸ್ತಿ ತಿಂದೆ, ಅದಕ್ಕೆ ನೀವು ಹೀಗೆಲ್ಲ ಹೇಳ್ತಿದ್ದೀರಲ್ಲ. 1-2 ಐಟಮ್ ಅಲ್ಲ ಕಣೆ, ಬರೋಬ್ಬರಿ 10,000 ಬಿಲ್ ಮಾಡಿದ್ಯಲ್ಲೇ. ಬಕಾಸುರ ವಂಶಕ್ಕೆ ಏನಾದ್ರು ಹುಟ್ಟಿದ್ಯಾನೆ ನೀನು? ಮೇಡಮ್, ಬೇಗ ಬೇಗ ಬಿಲ್ ಸೆಟ್ಲ್ ಮಾಡಿ. ನಿಮ್ಗೆ ಅಷ್ಟೆಲ್ಲ ಹಣ ಕೊಡೋಕ್ಕಾಗಿಲ್ಲ ಅಂದಮೇಲೆ ಯಾಕೆ ತಿನ್ಬೇಕಿತ್ತು ಇಷ್ಟೆಲ್ಲ? ಅಯ್ಯೋ ಇರಪ್ಪ ಸ್ವಲ್ಪ ಹೊತ್ತು. ನೋಡಿ ಮೇಡಮ್, ನಿಮಗೆ ಬಿಲ್ ಪೇ ಮಾಡೋಕ್ಕಾಗಿಲ್ಲ ಅಂದರೆ 3 ಜನನು 1 ವಾರ ನಮ್ಮ ಹೋಟೆಲಲ್ಲಿ ಕೆಲಸ ಮಾಡಿಬಿಡಿ ಅಷ್ಟೇ. ಏನು, ಹೋಟೆಲಲ್ಲಿ ಕೆಲಸ ಮಾಡಬೇಕಾ? ಅಯ್ಯೋ ಸಾಕು ಸುಮ್ಮನಿರಪ್ಪ, ನಾವೇನು ಗತಿಗೆಟ್ಟಿಲ್ಲ, ನಿನ್ನ ಹಣನ ಕೊಡ್ತೀವಿ. ತಿಂದ ಮೇಲೆ ಎಲ್ಲರೂ ಹೀಗೆ ಹೇಳೋದು. ತಿನ್ನೋದೆಲ್ಲ ತಿಂದು ಇವಾಗ ಕೈನಲ್ಲಿ ಹಣ ಇಲ್ದೇನೆ ಮುಖ ಮುಖ ನೋಡ್ಕೊಳ್ತಿದ್ದೀರಾ, ಮತ್ತೆ ದುರಂಕಾರದಲ್ಲಿ ಮಾತಾಡ್ತಿದ್ದೀರಾ. ನೋಡಿ, ಜಾಸ್ತಿ ಮಾತೆಲ್ಲ ಬೇಡ, ಬೇಗ ಬೇಗ ಹಣ ಕೊಡಿ ಅಥವಾ 1 ವಾರ ಇಲ್ಲೇ ಕೆಲಸ ಮಾಡಿ ಅಷ್ಟೇ. ನೋಡಪ್ಪ, ದಯವಿಟ್ಟು ನಮಗೆ ಸ್ವಲ್ಪ ಟೈಮ್ ಕೊಡು, ನಿನ್ನ ಹಣನ ಕೊಡ್ತೀವಿ ನಾವು. ರೇವತಿ ಸೊಸೆ ಮಾಡಿರೋ ಅವಾಂತರನ ಮಗನಿಗೆ ಫೋನ್ ಮಾಡಿ ತಿಳಿಸ್ತಾಳೆ. ಅಂತೂ ಮಗ ಬಂದು ಬಿಲ್ಲೆಲ್ಲ ಪೇ ಮಾಡಿ ವಾಪಸ್ ಮನೆಗೆ ಹೋಗ್ತಾರೆ. ಮನೇಲಿ ಎಲ್ಲರೂ ಚೆನ್ನಾಗೇ ಇರ್ತಾರೆ, ಆದರೆ ಸಂಗೀತ ಮಾತ್ರ ಪದೇ ಪದೇ ವಾಶ್ರೂಮ್ ಕಡೆ ಹೋಗ್ತಾನೆ ಇರ್ತಾಳೆ. ಅರೆ, ಇವ್ರಿಗೇನಾಗಿದೆ? ಅವಾಗಿಂದನೂ ವಾಶ್ರೂಮಿಗೆ ಹೋಗೋದು ಬರೋದು ಮಾಡ್ತಿದಾರಲ್ಲ. ಅದಕ್ಕೆ ಏನಾಯ್ತು? ಯಾಕೆ ಹೀಗೆ ಹೋಗೋದು ಬರೋದು ಮಾಡ್ತಿದ್ದೀರಾ? ಅದೇನಿಲ್ಲ ಪಿಂಕಿ, ಅವಾಗಲೇ ಹೋಟೆಲ್ನಲ್ಲಿ ತುಂಬ ತಿಂದ್ಬಿಟ್ಟೆ ಅನ್ಸುತ್ತೆ. ಅನ್ಸೋದೇನು, ತುಂಬಾ ತಿಂದಿದ್ದು ನೀನು, ಅದಕ್ಕೆ ಅನ್ಸುತ್ತೆ. ಇವಾಗ ಯಾಕೋ ಹೊಟ್ಟೆಲಿ ಗುಡಗುಡ ಅಂತಿದೆ ಕಣೆ. ಅವಾಗಿಂದ 20 ಸಾರಿ ಹೋಗಿ ಬಂದೆ ಅನ್ಸುತ್ತೆ ವಾಶ್ರೂಮ್ಗೆ. ಹಾಗೆ ದನ ತಿಂದಂಗೆ ತಿಂದರೆ ಇನ್ನೇನಾಗತ್ತೆ ಹೇಳು, ಹೊಟ್ಟೆ ಕೆಡದೆ. ಅಯ್ಯೋ ಅತ್ತೆ, ನೀವೇನು ಮತ್ತೆ ಬೈತಿದ್ದೀರಲ್ಲ ನನಗೇನೆ. ಹೊಟ್ಟೆಲಿ ಎಲ್ಲ ಖಾಲಿಯಾಗಿ ಹೊಟ್ಟೆ ಕುಳ ಅಂತಿದೆ. ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ. ಅಯ್ಯೋ ದೇವ್ರೇ, ಒಂದು ಕಡೆ ಕಂಟ್ರೋಲ್ ಇಲ್ಲದೆ ಸೋರ್ತಾ ಇದ್ರೂ ಪರವಾಗಿಲ್ಲ, ಇನ್ನು ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲೇ. ನಿನ್ನೆ ಒಳ್ಳೆ ಕೂಳೆ ಕಾಣ್ದಿರೋ ಹಾಗೆ ಬರ್ಗಿಟ್ಕೊಂಡು ಗಂಟು ಮಟ್ಟ ತಿಂದೆ. ದುರಾಸೆ ನಿನಗೆ, ಅದಕ್ಕೆ ಇವಾಗ ನಿಲ್ದೇನೆ ಸೋರ್ತಿದೆ. ಅದು ಅತ್ತೆ. ಇರು, ಮನೇಲೆ ಏನಾದರೂ ಇದೆಯಾ ನೋಡಿ, ಔಷಧಿ ಮಾಡ್ಕೊಂಡು ಬರ್ತೀನಿ. ಅದನ್ನು ಕುಡಿ, ಆಮೇಲೆ ಹೇಗಾಗುತ್ತೆ ನೋಡಿ. ಸರಿಯಾಗಿಲ್ಲ ಅಂದರೆ ಹಾಸ್ಪಿಟಲಿಗೆ ಹೋಗಿ ಬನ್ನಿ. ಪಾಪ, ಸಿಕ್ಕಿದ್ದೆ ಚಾನ್ಸ್ ಅಂತ ಸಂಗೀತ ಹೊಟ್ಟೆ ಬಿರಿಯೋ ಹಾಗೆ ತಿಂದಿರ್ತಾಳೆ. ಹಾಗಾಗಿನೇ ಹೊಟ್ಟೆ ಎಲ್ಲ ಗಡಗಡ ಅಂತ ಅಂದು ಡೀಸೆಂಟ್ರಿ ಸ್ಟಾರ್ಟ್ ಆಗಿರುತ್ತೆ. ಎಷ್ಟೇ ಅಂದರೂ ಸೊಸೆ ಅಲ್ವಾ, ಹಾಗಾಗಿನೇ ರೇವತಿಗೆ ಸೊಸೆ ಗೋಳಾಟ ನೋಡೋಕ್ಕಾಗ್ದೇನೆ ಮನೇಲಿ ಏನೋ ಒಂದು ಮೆಡಿಸನ್ ಮಾಡಿಕೊಡ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸಂಗೀತನ ತವ್ರ ಮನೆಯಲ್ಲಿ ಫಂಕ್ಷನ್ ಇರುತ್ತೆ. ಹಾಗಾಗಿ ಸಂಗೀತ ಮತ್ತು ರೇವತಿ ಇಬ್ಬರು ಮನೆಗೆ ಬರ್ತಾರೆ. ಸಂಗೀತ ತವ್ರ ಮನೆಗೆ ಹೋಗಿ ಏನಾದರೂ ಸ್ವಲ್ಪ ಬಾಚ್ಕೊಂಡು ಬರೋ ಪ್ಲ್ಯಾನಲ್ಲಿ ಖುಷಿಯಿಂದ ಬಂದಿರ್ತಾಳೆ. ನಿನ್ನ ಅತ್ತೆ ಬಂದಿದ್ದಾಳೆ ಕಣೆ, ನೋಡು, ಚೆನ್ನಾಗಿರೋ ಸೀರೆ ವಸ್ತು ಏನೇನಿದೆಯೋ ಎಲ್ಲನೂ ತೆಗೆದು ಮುಚ್ಚಿಡಬೇಕು, ಆಯ್ತಾ? ಯಾಕಮ್ಮ? ಯಾಕೆ ಅಂದರೆ ನಿನ್ನತ್ತೆಗೆ ಮೊದಲೇ ದುರಾಸೆ. ಅವಾಗಾದರೆ ಅವಳ ತಾಯಿ ಇದ್ದರು, ಅದಕ್ಕೆ ಮಗಳು ಅಂತ ಎಲ್ಲನೂ ಕೊಟ್ಟು ಕಳಿಸ್ತಿದ್ರು. ಕೊಡ್ತಾರೆ ಅಂತ ನಿನ್ನತ್ತೇನೂ ಅಷ್ಟೇ, ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಿದ್ಲು. ಆದರೆ ಇವಾಗ ಕೇಳಿದ್ರೆ ಎಲ್ಲ ನಮ್ಮ ವಸ್ತುಗಳನ್ನೇ ಕೊಡೋದು, ನಮ್ಮ ವಸ್ತುನೇ ಇರೋದು. ಅವಳಿಗಂತೂ ಚೂರು ಪಾರು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದು ಕೊಡಿ ಇದು ಕೊಡಿ ಅಂತ ಎಲ್ಲನೂ ದೋಚ್ಕೊಂಡು ಹೋಗ್ತಾಳೆ. ಅದಕ್ಕೆ ಹೇಳ್ತಿರೋದು, ಅವಳು ನೋಡೋದ್ರೊಳಗೆ ಎಲ್ಲನೂ ಮಡಿ ಮೂಲೆ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ದುರಾಸೆ ನಿನ್ನತ್ತೆ ಎಲ್ಲನೂ ತಗೊಂಡು ಹೋಗ್ತಾಳೆ. ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ ನೋಡು. ಅತ್ತೆ ರೂಮ್ ಒಳಗೆ ಬರೋಕ್ಕಿಂತ ಮೊದಲೇ ನಾನು ಎಲ್ಲನೂ ಬೀರು ಒಳಗೆ ಹಾಕಿ ಲಾಕ್ ಮಾಡಿಬಿಡ್ತೀನಮ್ಮ.
ಅಂದರೆ ಬೇರೆಯವರೆಲ್ಲ ಬಿಡು, ನನ್ನ ತವ್ರ ಮನೇಲೂ ಎಲ್ಲರೂ ನನ್ನ ಬಗ್ಗೆ ಹೀಗೆಲ್ಲ ತಿಳ್ಕೊಂಡಿದ್ದಾರಾ? ಅದಕ್ಕೆ ಆಡೋ ಮಾತೆಲ್ಲ ಕೇಳಿಸ್ಕೊಂಡು ಸಂಗೀತನಿಗೆ ತುಂಬಾ ಬೇಜಾರಾಗುತ್ತೆ. ರೇವತಿಗೆ ಕೂಡ ತುಂಬ ಬೇಜಾರಾಗುತ್ತೆ. ನೋಡಿದ್ಯೇನೆ, ನಿನ್ನ ತವ್ರ ಮನೇಲಿ ಕೂಡ ನಿನ್ನ ಬಗ್ಗೆ ಹೇಗೆ ಮಾತಾಡ್ತಿದ್ದಾರೆ ಕೇಳಿಸ್ಕೊಂಡ್ಯಾ? ಇದಕ್ಕೆ ಹೇಳೋದು, ಸುಮ್ಮನೆ ಶಿಸ್ತಾಗಿರು, ನಿನ್ನ ಆಸೆಗೂ ಮಿತಿ ಇರಲಿ ಅಂತ. ಆದರೆ ನೀನು ನಾನು ಹೇಳಿದ್ದು ಎಲ್ಲ ಅರ್ಥ ಮಾಡ್ಕೋತೀಯಾ? ಇವಾಗ ಗೊತ್ತಾಯ್ತಾ ನಿನ್ನ ಬಗ್ಗೆ ಹಿಂದೆಯಿಂದ ಹೇಗೆ ಮಾತಾಡ್ತಾರೆ ಅಂತ? ಇನ್ಮೇಲಾದರೂ ಸ್ವಲ್ಪ ಅರ್ಥ ಮಾಡ್ಕೊ, ದುರಾಸೆ ಪಡಬೇಡ. ಸರಿ ಅತ್ತೆ, ಇನ್ಮೇಲಿಂದ ನೀವು ಹೇಳ್ದಾಗೆ ದುರಾಸೆ ಪಡಲ್ಲ, ಯಾರ ಹತ್ರನೂ ಏನು ಕೇಳಲ್ಲ ಅತ್ತೆ. ಅಬ್ಬಾ, ಏನೋ ನನ್ನ ಸೊಸೆಗೆ ಇವತ್ತಾದರೂ ಬುದ್ಧಿ ಬಂತಲ್ಲ, ಅಷ್ಟು ಸಾಕು ದೇವ್ರೆ. ಓ ಸಂಗೀತ, ಮಾತಾಡ್ಸೋಕೆ ಆಗಿಲ್ಲ, ಹೇಗಿದೆಯೇ? ಆರಾಮಿದೆಯೇನೆ? ಹಾಂ ಅದಕ್ಕೆ ನಾನು ಆರಾಮಿದ್ದೀನಿ. ಅದಕ್ಕೆ ನೀವು ಉಟ್ಕೊಂಡಿರೋ ಸೀರೆ ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ಮನೆ ಹತ್ರ ಉಟ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ನನ್ನ ಹತ್ರ ಈ ಥರದ ಸ್ಯಾರಿನೇ ಇಲ್ಲ, ಅದಕ್ಕೆ ಈ ಸೀರೆ ನನಗೆ ಕೊಟ್ಬಿಡಿ. ಹೇಗೂ ನಿಮ್ಮ ಹತ್ರ ಬೇರೆ ತುಂಬ ಸೀರೆ ಇದ್ದಾವಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ದಾರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.